ನಮಸ್ಕಾರ ಎಲ್ರಿಗೂ ಪ್ರಿಯ ವೀಕ್ಷಕರೇ. ಇವತ್ತು ಆಷಾಢ ಮಾಸದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನ ಆಷಾಢ ಮಾಸನ ಅಶುಭ ಮಾಸ ಅಂತ ತಿಳ್ಕೊಂಡಿದ್ದಾರೆ, ಬಟ್ ಅದು ತಪ್ಪು. ಚಂದ್ರನು ಯಾವ ನಕ್ಷತ್ರದ ಜೊತೆ ವಿಲೀನಗೊಳ್ತಾನೋ ಆ ಮಾಸವನ್ನು ನಾವು ಅದರದೇ ಆದ ಹೆಸರಿನಿಂದ ಕರಿತೀವಿ. ಉದಾಹರಣೆ, ಚಂದ್ರ ಅಶ್ವಿನಿ ನಕ್ಷತ್ರದೊಂದಿಗೆ ವಿಲೀನವಾದರೆ ಆಶ್ವಯುಜ ಮಾಸ ಅಂತ ಕರಿತೀವಿ. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ವಿಲೀನವಾದರೆ ಕಾರ್ತಿಕ ಮಾಸ ಅಂತ ಕರಿತೀವಿ. ಶ್ರವಣದಲ್ಲಿ ಏನಾದರೂ ವಿಲೀನವಾದರೆ ಶ್ರಾವಣ ಮಾಸ ಅಂತ ಕರಿತೀವಿ. ಅದೇ ರೀತಿ ಚಂದ್ರನು ಪೂರ್ವಾಷಾಢ ಉತ್ತರಾಷಾಢ ಮಧ್ಯದಲ್ಲಿ ಏನಾದ್ರು ವಿಲೀನ ಆಯಿತು ಅಂತೇಳಿದ್ರೆ ಆ ಮಾಸವನ್ನು ನಾವು ಆಷಾಢ ಮಾಸ ಅಂತ ಕರಿತೀವಿ. ಇದು ಇಷ್ಟೇ ಇರೋದು. ಇದಕ್ಕೆ ನಾವು ಇಲ್ಲ ಈ ಮಾಸನೇ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಏನು ತಿಳ್ಕೊಬಾರ್ದು. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಜನ ಅಂದ್ಕೊಂಡಿದ್ದಾರೆ, ಆದರೆ ಹಾಗೇನೂ ಇರಲ್ಲ. ಇಷ್ಟ ಇರುವವರು ಎಲ್ಲ ಕಾರ್ಯಗಳನ್ನ ಮಾಡ್ಬೋದು, ಅದು ಅವರವರ ಇಚ್ಛೆಗೆ ಸಂಬಂಧಪಟ್ಟಿದ್ದು. ಆದರೆ ಯಾವ ಶಾಸ್ತ್ರ ಕೂಡ ಇದನ್ನು ಉಲ್ಲೇಖಿಸಿಲ್ಲ. ಈ ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಕೆಲಸಗಳನ್ನ ಮಾಡಬೇಡಿ ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ. ವಿಡಿಯೋದಲ್ಲಿ ದೇವಿಯರ ಫೋಟೋ ಎಲ್ಲ ಹಾಕಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಆಷಾಢ ಮಾಸದಲ್ಲಿ ಹೆಚ್ಚಾಗಿ ದೇವಿ ಪೂಜೆ ಪ್ರಾಶಸ್ತ್ಯವಾಗಿರುತ್ತೆ, ಆದ್ದರಿಂದ ನಾನು ದೇವಿ ಫೋಟೋ ಹಾಕಿದ್ದೀನಿ. ಇನ್ನು ಆಷಾಢ ಮಾಸದಲ್ಲಿ ಬಹುಮುಖ್ಯವಾಗಿ ಜ್ಯೇಷ್ಠ ಲಕ್ಷ್ಮಿ ವ್ರತವನ್ನು ಮಾಡ್ಬೋದು ಮತ್ತು ವೈಭವ ಲಕ್ಷ್ಮಿ ವ್ರತವನ್ನು ಮಾಡ್ಬೋದು. ವೈಭವ ಲಕ್ಷ್ಮಿ ಪೂಜೆನ ನೀವು 5 ವಾರ ಅಥವಾ 9 ವಾರ ಆಚರಣೆ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಶ್ರಾವಣದಲ್ಲೂ ಇದು ಸಿಗುತ್ತೆ. ಆದರೆ ಜ್ಯೇಷ್ಠ ಲಕ್ಷ್ಮಿ ವ್ರತವನ್ನು ನೀವು ಆಷಾಢ ಮಾಸದಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಇದು ಜ್ಯೇಷ್ಠ ದೇವಿ ಪೂಜೆಗೆ ವಿಶೇಷವಾಗಿ ಪ್ರಾಮುಖ್ಯತೆ ಕೊಡಲಾಗಿದೆ. ಜ್ಯೇಷ್ಠ ಲಕ್ಷ್ಮಿ ಅಂದರೆ ಕೆಲವರು ಭಯಪಡ್ತಾರೆ, ಅದು ಕೂಡ ತಪ್ಪು. ಶ್ರಾವಣ ಮಾಸಕ್ಕಿಂತ ಮೊದಲು ಬರೋ ಆಷಾಢ ಮಾಸದಲ್ಲಿ ನಾವು ಮೊದಲಿಗೆ ಲಕ್ಷ್ಮೀ ದೇವಿನ ಪೂಜೆ ವ್ರತ ಮಾಡ್ಕೊತೀವಿ. ಪ್ರಥಮವಾಗಿ ಆರಾಧನೆ ಮಾಡೋದ್ರಿಂದ ಜ್ಯೇಷ್ಠ ಲಕ್ಷ್ಮಿ ಅಂತ ಕರಿತೀವಿ. ಯಾರೆಲ್ಲ ಕಡು ಬಡವರಾಗಿರ್ತಾರೆ ಅಥವಾ ಕಷ್ಟಗಳು ಅವ್ರ ಬೆನ್ನಿಂದೆ ಹಿಂಬಾಲಿಸಿರುತ್ತೆ, ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಿರ್ತಾರೆ, ಅಂಥವರು ಈ ಜ್ಯೇಷ್ಠ ಲಕ್ಷ್ಮಿ ವ್ರತ ಮಾಡಿದರೆ ಬಹಳ ಅನುಕೂಲವಾಗುತ್ತೆ. ನಂತರ ನಾವು ಶ್ರಾವಣದಲ್ಲಿ ವರಮಹಾಲಕ್ಷ್ಮಿನ ವ್ರತ ಮಾಡಬಹುದು. ಆಷಾಢ 4 ಶುಕ್ರವಾರ ಅಥವಾ 5 ಶುಕ್ರವಾರ ಈ ಜ್ಯೇಷ್ಠ ಲಕ್ಷ್ಮಿ ವ್ರತ ಮಾಡಿದರೆ ನಮ್ಮ ಅಷ್ಟ ಕಷ್ಟಗಳು ದೂರವಾಗಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ. ಹಾಗೂ ವೈಭವ ಲಕ್ಷ್ಮಿ ಅಥವಾ ಅದಾದ ನಂತರ ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಲಕ್ಷ್ಮಿ ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತೆ. ಆಷಾಢ ಮಾಸದಲ್ಲಿ ಆಷಾಢದಿಂದ ಧನುರ್ಮಾಸದವರೆಗೆ ಅದೆಷ್ಟೋ ಹಬ್ಬ ವ್ರತಗಳು ಬರುತ್ತೆ, ಅದನ್ನೆಲ್ಲ ನಾವು ಆಚರಿಸ್ತಲೇ ಬಂದಿದ್ದೀವಿ. ಇನ್ನು ಆಷಾಢದಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಥವಾ ವೈಭವ ಲಕ್ಷ್ಮಿ ಅದ್ರ ಜೊತೆಗೇ ವಾರಾಹಿ ಅಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿಯನ್ನು ನಮ್ಮ ಕರ್ನಾಟಕ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಅಂದರೆ ಆಂಧ್ರ ಪ್ರದೇಶ, ತಮಿಳುನಾಡು ಕಡೆ ವಾರಾಹಿ ಅಮ್ಮನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅಮಾವಾಸ್ಯೆ ಕಳೆದ ಮಾರನೇ ದಿನದಿಂದ ಆಷಾಢ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಅಂತ ಆಚರಣೆ ಮಾಡಲಾಗುತ್ತೆ. ಇದನ್ನು ಸಾಧಕರು ಮತ್ತು ವಾರಾಹಿ ಅಮ್ಮನನ್ನು ಯಾರು ಆರಾಧಿಸ್ತಾರೋ ಅವರು ಈ ಗುಪ್ತ ನವರಾತ್ರಿಯನ್ನು ಆಚರಿಸ್ತಾರೆ. ಹಾಗೂ ಆಷಾಢ ಶುಕ್ರವಾರಗಳಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಥವಾ ಚಾಮುಂಡೇಶ್ವರಿ ತಾಯಿಯನ್ನು ವಿಶೇಷವಾಗಿ ಆರಾಧಿಸ್ತಾರೆ. ಚಾಮುಂಡೇಶ್ವರಿಯ ಜನ್ಮ ಜಯಂತಿ ಕೂಡ ಈ ಆಷಾಢ ಮಾಸದಲ್ಲಿ ಆಚರಿಸಲಾಗುತ್ತೆ. ಇನ್ನು ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಯಾಕೆ ಮಾಡಲ್ಲ ಅಂತಂದರೆ, ನಮ್ಮ ಪೂರ್ವಜರು ಈ ಸಮಯದಲ್ಲಿ ಗಾಳಿ ಮಳೆ ಬಹಳ ಜೋರಾಗಿರುತ್ತೆ. ಈಗಲೂ ನಾವು ನೋಡಬಹುದದನ್ನ, ಯಾಕೆಂದರೆ ಮುಂಗಾರು ಸ್ಟಾರ್ಟ್ ಆಗ್ತಿದ್ದಂಗೆ ತುಂಬ ಗಾಳಿ ಅಲ್ಲಿ ಕೊಚ್ಕೋಯ್ತು ಇಲ್ಲಿ ಕೊಚ್ಕೋಯ್ತು ಅಂತೆಲ್ಲ ನೋಡ್ತಾ ಇರ್ತೀವಿ. ಆ ವೈಜ್ಞಾನಿಕ ಕಾರಣದಿಂದಾಗಿಯೇ ಆಷಾಢ ಮಾಸದಲ್ಲಿ ಯಾವುದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಯಾವುದೇ ಕೆಲಸನ ಮಾಡ್ತಾ ಇರ್ತಿಲ್ಲ. ಆದ್ದರಿಂದನೇ ಇಲ್ಲೂ ಅದು ಆಷಾಢದಲ್ಲಿ ಶೂನ್ಯಮಾಸ ಅಂತಲೇ ಕರೀತಾರೆ. ಇನ್ನು ಹಿಂದೆಲ್ಲ ಹೊಲ ಗದ್ದೆಗಳಲ್ಲಿ ಬಿತ್ತನೆ ಮಾಡ್ತಾಯಿದ್ರು. ಎಲ್ಲರೂ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿ ಅವ್ರ ಕೆಲಸ ಮಾಡ್ಕೋತಿದ್ರು.
ಯಾರೂ ಒಂದೂರಿಂದ ಇನ್ನೊಂದೂರಿಗೆ ಹೋಗಿ ಸಡಗರ ಸಂಭ್ರಮ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಆಷಾಢದಲ್ಲಿ ಯಾವ ಆಚರಣೆ ಸಂಭ್ರಮ ಇರಲಿಲ್ಲ. ಇದು ಮುಂದೆ ನಾನಾ ರೂಪ ಪಡ್ಕೊಂಡು ಆಷಾಢ ಮಾಸ, ಶೂನ್ಯ ಮಾಸ, ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಬಾರ್ದು, ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಜನ ಅದಕ್ಕೆ ಒಂದು ಮಾರ್ಪಾಡ್ಕೊಂಡು ಅವರವರೇ ಅದನ್ನ ತಿದ್ದುಕೊಂಡೋದ್ರು. ವೀಕ್ಷಕರೇ, ನನಗೆ ತಿಳಿದಂಥ ವೈಜ್ಞಾನಿಕವಾಗಿ ಆಷಾಢ ಮಾಸನ ಯಾಕೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಲ್ಲ ಅಂತಲೂ ಕೂಡ ಹೇಳಿದ್ದೀನಿ. ಹಾಗೆಯೇ ಧಾರ್ಮಿಕವಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಜ್ಯೇಷ್ಠಲಕ್ಷ್ಮಿ ವ್ರತನ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಆದರೆ ಜ್ಯೇಷ್ಠಲಕ್ಷ್ಮಿಯನ್ನು ನಾವು ಹೋಗಲಾಡಿಸಿ ಆಕೆಯ ಅನುಗ್ರಹನ ನಾವು ಪಡ್ಕೊಂಡು ನಮಗೆ ನೆಕ್ಸ್ಟು ಆಷಾಢ ಮುಗಿದ ಮೇಲೆ ಶ್ರಾವಣ ಬರುತ್ತೆ. ಶ್ರಾವಣದಲ್ಲಿ ವರಮಹಾಲಕ್ಷ್ಮಿಯನ್ನು ನಾವು ಹೇಗೆ ಬರಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನೀವು ನಾನು ಅಪ್ಲೋಡ್ ಮಾಡೋಂತಹ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್.